ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನೆಲ್. ಗೈಸ್, ಇವತ್ತು ಎಂತ ಸ್ಪೆಷಲ್ ಹೇಳು, ನೀನ್ ಹೇಳು, ನಾ ಗೈಸಿಗೆ ಕೇಳ್ತೀನಿ, ನೀನ್ ಹೇಳು. ಸೊ ಗೈಸ್, ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನಾವು ಉಂಟಲ್ಲ, ಲಾಸ್ಟ್ ಟೈಮ್ ನಿಮ್ಗೊಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ವಿ ಆಯ್ತಾ. ಆ ಪ್ಲೇಸ್ ಅಲ್ಲಿ ಉಂಟಲ್ಲ ಸ್ವಲ್ಪ ಸಹ ನೀರಿರ್ಲಿಲ್ಲ, ಆದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ಲ, ಅದಕ್ಕೆ ಈಗ ಅಲ್ಲಿ ಫುಲ್ ನೀರ್ ಆಗಿದೆ ಅಂತ ಹೇಳಿ ನಮ್ಗೊಂದು ವಿಷಯ ಬಂದಿದೆ. ಯಾರು ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಇಲ್ಲ, ಆದ್ರೆ ಸಹ ನಾವು ಅಲ್ಲಿ ಹೋಗಿ ಉಂಟಲ್ಲ ನಿಮ್ಗೆ ತೋರಿಸ್ತೇವೆ ಅಲ್ಲಿ ಹೇಗೆ ವಾಟರ್ ಬರ್ತಾ ಇದೆಯಾ ಇಲ್ಲ ವಾಟರ್ ಇಲ್ಲ. ಇವತ್ತು ಖಾಲಿ ವಾಟರ್ ನೋಡಿ ನೀವು ಮನೆ ಹೋಗಿ ಕ್ವಾರ್ಟರ್ ಕೊಡಿರಿ ಇವತ್ತು, ನಿಮ್ಗೆ ಅದೇ ಕೆಲಸ ಇವತ್ತು. ಈಗ ಎಲ್ಲ ಮಳೆ ಅಲ್ಲನಾ, ಈಗ ಅದೇ ಖುಷಿ ಅಂದ್ರೆ ಅದೇ ಮಳೆಗಾಲದಲ್ಲಿ ವಾಟರ್ ಇದ್ರೇನೆ ಖುಷಿ. ಇನ್ನ ಎಂತ ಮಾಡ್ತಾರೆ ಗೊತ್ತುಂಟ ಎಲ್ರು, ಇನ್ನ ಎಲ್ಲ ಹಿಲ್ ಸ್ಟೇಷನ್ ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಟ್ರೆಕ್ಕಿಂಗ್ ಅದೆಲ್ಲ ಫುಲ್ ಓಪನ್ ಆಗಿರ್ತದೆ, ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಇನ್ನ. ಹೌದಾ ಗೈಸ್, ನಿಮ್ಗೆ ಮುಳಿಯಾನಗಿರಿ ಹೋಗ್ಲಿಕ್ಕೆ ಇದ್ರೆ ಉಂಟಲ್ಲ, ಈಗ ಬೆಸ್ಟ್ ಹೇಳ್ತೀನಿ, ಅದರಲ್ಲಿ ನಿಮ್ಗೆ ಸ್ಲಾಟ್ ಬುಕ್ ಮಾಡಿ ಹೋಗ್ಬೇಕು ಗೌರ್ಮೆಂಟ್ ಇದು. ಫಸ್ಟ್ ನಂಗೆ ಕರ್ಕೊಂಡು ಹೋಗು. ಹೋಗ್ಲಿಲ್ಲವಾ? ಮುಳಿಯಾನಗಿರಿಗೆ ತುಂಬಾ ಮುಂಚೆ ಹೋಗಿದ್ದು, ಅವ್ರಿಗೊಂದು ಬ್ಲಾಗ್ ಮಾಡುವ ಅಲ್ಲಿದ್ದು ಬ್ಲಾಗ್ ಮಾಡ್ಬೇಕಾ? ನಿಮ್ಗೆ ತೋರಿಸ್ಬೇಕಾ ಗೈಸ್? ಹೌದು ಆಯ್ತು, ಹೌದು ಹೇಳಿ ಆಯ್ತಾ, ನಾನು ಹೋಗಿ ಬರ್ತೇನೆ. ನೀವು ಕಮೆಂಟ್ ಅಲ್ಲಿ ಹೌದು ಹೇಳಿ. ಹೌದು, ಸಣ್ಣ ಹುಡುಗ ಆಯ್ತಾ, ಗಾಡಿ ಬಿಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ಕಾರ್ 4-wheeler ಹೇಳುದು ಕಲಿಯುವುದೊಂದು ಬೇರೆ ವಿಷಯ ಆಯ್ತಾ. ಅರೆ ಬರೋದೇ ಇಲ್ಲ, ಅದ್ಸಲ್ಲಿ ಹೈವೇಲಿ ಇಟ್ಕೊಂಡು ಬರ್ತಿದ್ದಾನೆ, ಎಲ್ಲ ಬ್ಲಾಕ್ ಮಾಡಿದ್ದಾನೆ ಅವನು ಆಯ್ತಾ. ಆಕ್ಚುಲಿ ಗೈಸ್, ಎಂತ ವಿಷಯ ಅಂತ ಹೇಳಿದ್ರೆ ನಮ್ಮದು ಗಾಡಿದು ಮುಂದೆವೇ ಇದ್ದಾಯ್ತಾವ, ಮತ್ತೆ ಅಲ್ಲೊಂದ್ ಸ್ವಲ್ಪ ಇದು ಸ್ಪೀಡ್ ಬ್ರೇಕರ್ ಉಂಟು, ಅವನು ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ. ಸೊ ನಾನು ಹೇಳುದು ಎಂತ ವಿಷಯ ಅಂತ ಹೇಳಿದ್ರೆ, ದೊಡ್ಡವರಿಗೆ ಹೇಳುದು, ನಿಮ್ಮ ಮಕ್ಕಳಿಗೆಲ್ಲ ಕಾರ್ ಕೊಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ, ಕಲಿಬೇಕು, ಆದ್ರೆ ಎಂತ ಗೊತ್ತುಂಟು, ಹೈವೇ ಅಲ್ಲಿ ಕಲಿಯೋದಲ್ಲ. ಸೊ ಗೈಸ್, ನಿಮ್ಗೊಂದು ತೋರಿಸ್ಲಿಕ್ಕಿತ್ತು, ಹೇಗೆ ತೋರಿಸುದು ಗೈಸ್, ನೋಡಿ ಎಷ್ಟು ಚಂದ ಉಂಟಲ್ಲ, ಪೆದ್ದಿ ನೋಡಿ ಅಲ್ಲಿ ಸೈಡ್ ಅಲ್ಲಿ ಉಂಟು, ಇಲ್ಲ ಅದು ಕಾಣುದಿಲ್ಲ. ನಾನುಂಟಲ್ಲ ಅಮೆಝಾನ್ ಅಲ್ಲಿ ಒಂದು ಆರ್ಡರ್ ಮಾಡಿದೆ ಆಯ್ತಾ, ಅಮೆಝಾನ್ ಫಾರೆಸ್ಟ್ ಅಲ್ಲಿ, ಅಮೆಝಾನ್ ವೆಬ್ಸೈಟ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ದು ನಾನು, ರೈಸ್ ಕೇಕ್ಸ್ ಅಂತ ಒಂದು ಆರ್ಡರ್ ಮಾಡಿದ್ದೆ ಆಯ್ತಾ. ಅದು ರೈಸ್ ಕೇಕಿಗೆ ಗೈಸ್ 160 rupees ಆಯ್ತಾ. ಸ್ಮಾಲ್ ರೈಸ್ ಕೇಕ್ ಒಂದು 10 ರೈಸ್ ಕೇಕ್ಸ್ ಬರ್ತದೆ ಆಯ್ತಾ. ಅದು ಬಂತು ಮನೆಗೆ. ಅದು ಬಂದ್ಮೇಲೆ ನಾನು ನೋಡ್ತೇನೆ, ಅದು ತೆಗ್ದು ನೋಡಿದ್ರೆ ಉಂಟಲ್ಲ ಮಂಡಕ್ಕಿ ಹೌದು, ಎಂತ ಹೇಳ್ತಾರೆ, ಪಫ್ಕಾರ್ನ್ ಮಂಡಕ್ಕಿದು ರೈಸ್ ಗೈಸ್. ಅದಕ್ಕೆ ಉಂಟಲ್ಲ ಫ್ಯಾನ್ಸಿ ನೇಮ್ ಇಟ್ಟು ಉಂಟಲ್ಲ ಅವರು, ಬ್ರೌನ್ ರೈಸ್ ಕೇಕ್ ಅಂತ ಹಾಕಿದಾರೆ ಆಯ್ತಾ. ನೋಡಿದ್ರೆ 160 rupees. ಟೇಸ್ಟ್ ಸಹ ಒಳ್ಳೆ ಇರ್ಲಿ ಅಂತ ಸಹ ಇಲ್ಲ. ನಂಗೆ ಎಂತ ಗೊತ್ತುಂಟ, ಮನೆಯಲ್ಲಿ ಎಲ್ಲ ಕೊಡುದಿಲ್ಲ ಗೈಸ್ ಊಟ ಎಲ್ಲ, ಇದೆಲ್ಲ ತಂದುಂಟಲ್ಲ ಮುಚ್ಚಿಡುದೆಲ್ಲ, ಬಚ್ಚಿಟ್ಕೊಳ್ಳುದು. ದೇವರಾಳೆ ಹೇಳ್ತೇನೆ ಗೈಸ್, ಅಲ್ಲೇ ಇಟ್ಟಿದ್ದೇನೆ ನಾನು, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೇನೆ. ನಿಂಗೆ ಕಾಣೋದಿಲ್ವಾ? ಡೈನಿಂಗ್ ಟೇಬಲ್ ಅಲ್ಲಿ ಇಲ್ಲ ಗೈಸ್, ಯಾಕಂದ್ರೆ ಎಲ್ಲ ಮುಚ್ಚಿಡುದು. ನಾ ಎಲ್ಲ ತಿಂದು ಖಾಲಿ ಮಾಡಿದ್ರೆ, ನಾನೆಲ್ಲ ಗಟ್ಟಿ ಆದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಗೈಸ್, ಜನರಿಗೆಲ್ಲ ನಾನು ಗಟ್ಟಿ ಆಗುದು. ಗೈಸ್ ಎಷ್ಟು ಸುಳ್ಳು ಹೇಳ್ತಾರೆ ಉಂಟಲ್ಲ, ಇವರು ಉಂಟಲ್ಲ ಎಕ್ಸ್ಪ್ಲೋರ್ ಮಾಡುದಿಲ್ಲ ಗೈಸ್. ಕಿಚನ್ ಚಿಕನ್ ಪಿಕನ್ ಪಿಂಕನ್ ಅನೆಲ್ಲ ಎಕ್ಸ್ಪ್ಲೋರ್ ಮಾಡುದಿಲ್ಲ ಗೈಸ್, ಪಿಂಕನ್. ಸೊ ನಾವು ಒಂದು ಚಾಲೆಂಜ್ ಮಾಡುವ. ಎಂತ ಚಾಲೆಂಜ್ ಮಾಡುವ? ನೀ ಹೇಳು, ನೀ ಎಂತ ಹೇಳಿದ್ರೆ ಸಹ ನಾ ಕೇಳ್ತೀನಿ ನಿಂದು. ಈಗ ಓಕೆ, ನಾನೊಂದೀಗ ಒಂದು ವರ್ಡ್ ಸ್ಟಾರ್ಟ್ ಮಾಡ್ತೇನೆ ಆಯ್ತಾ, ಅಂದ್ರೆ ಒಂದು ವರ್ಡ್ ಕೊಡ್ತೇನೆ, ಅದನ್ನ ಇನ್ನು ಕಂಟಿನ್ಯೂಷನ್ ಮಾಡಿ ನಾವು ಒಂದು ಸ್ಟೋರಿ ಮಾಡ್ಬೇಕು. ಇದು ಮೊನ್ನೆದೆಲ್ಲೋ ಚಾಲೆಂಜ್ ಮಾಡಿದಾಗೆ ನೆನಪಿಟ್ಟು ನನಗೆ. ಚಾಲೆಂಜ್ ಮಾಡಿಲ್ಲ ಇದು. ಓಕೆ, ವರ್ಡ್ ಕಂಟಿನ್ಯೂ ಮಾಡ್ಬೇಕು. ಓಕೆ ಆಯ್ತು, ಅದಕ್ಕೊಂದು ಸ್ಟೋರಿ ಮಾಡ್ಬೇಕು ನಾವು ಇವಾಗ, ಗೊತ್ತಾಯ್ತಾ? ಓಕೆ, ಚಲೋ ಶುರು ಕರ್ತೆ. ಓಕೆ ಓಕೆ. ನಾನು ಮಾವಿನ ಹಣ್ಣು ತರ್ಲಿಕ್ಕೆ ಹೋದೆ, ತಂದು ಬಂದೆ, ಅದನ್ನ ಸಿಪ್ಪೆ ತೆಗೆದು ಬೀಜ ತಿಂದೆ, ಬೀಜ ತಿಂದು ಬಿಸಾಡಿದೆ, ಬೀಜದಿಂದ ಮರ ಆಯ್ತು. 3 ವರ್ಷ ನಂತರ ಇದು ಗೈಸ್ ಎಲ್ಲಿ ಆಯ್ತು? ಹಾಗೆಲ್ಲ ಇಲ್ಲ, 3 ವರ್ಷದ ನಂತರ ಇಲ್ಲ, ಕಂಟಿನ್ಯೂ ಮಾಡು, ಸ್ಟೆಪ್ ಬೈ ಸ್ಟೆಪ್. ಓಕೆ, 3 ವರ್ಷ ನಂತರವಾ? 3 ವರ್ಷ ನಂತರ ಮಳೆ ಬಂದು ಅದು ಮರ ದೊಡ್ಡದಾಯ್ತು. ನಿಂದು ಕನ್ನಡ ನನಗಿಂತ ಗಲೀಜುಂಟು ಮಾರೈತಿ. ಎಂಕಡ ಮತ್ತೆ ಶಾಲೆಯ ಯಾವ್ದು ಶಾಲೆ ಗೈಸ್? ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಲಯಾಳಿ ಆಣು ಗೈಸ್, ಆಣಿ ಕೇರಳ ಕೊಟ್ಟಿ ಆಂಟಿ ಮಲಯಾಳಿ. ನಾನೊಬ್ಬ ಮನುಷ್ಯನಿಗೆ 2 ತಲೆ ಅಂತ 2 ತಲೆ ಇದೆ, ಕಣ್ಣು ಗೈಸ್, 2 ಕಣ್ಣಿದೆ. ನಾನದು ಕಣ್ಣು ಹೇಳಿದ್ದು, ಮನುಷ್ಯನಿಗೆ 2 ಹಾಗೆ ಅಲ್ವಾ ಸ್ಟೋರಿ ಇದು? ಹಾಗೆ ಒಂದು ಸ್ಟೋರಿ ಕಂಪ್ಲೀಟ್ ಮಾಡ್ಬೇಕಾ ನಾವಿದು? ಅರೆ ಸರಿ ಹೇಳು ಮಾರೈತೀನಿ ಒಂದು ವರ್ಡ್. ದೂರದಲ್ಲಿ ಒಂದು ಆಟೋ ಬರ್ತಾ ಇದೆ, ಆಟೋದಲ್ಲಿ ಒಂದು ವ್ಯಕ್ತಿ ಕುತ್ಕೊಂಡಿದ್ದಾರೆ, ಆ ವ್ಯಕ್ತಿ ಆಟೋವನ್ನು ಬಿಡ್ತಾ ಇದ್ದಾರೆ. ಬಿಡ್ಲಿ ತೊಂದ್ರೆ ಇಲ್ಲ, ನಿಂದು ಕನ್ನಡ ಎಲ್ಲ ಕೇಳಿ ಉಂಟಲ್ಲ, ನಂಗೆ ಎಂತ ಆಗ್ತುಂಟು ಗೊತ್ತಿಲ್ಲ, ಈ ತರ ಕನ್ನಡ ಉಂಟಲ್ಲ ಗೈಸ್, ಬೇಡ ಗೈಸ್. ನಾವ್ ಇವತ್ತಿಂದ ಇದು ಇಂಗ್ಲಿಷ್ ಮಾತಾಡುವ, ಮಲಯಾಳಿಯಲ್ಲಿ ಮಾಡುವ. ಎಣ್ಣ ಚಟ ಯಾರ ಅವತುಲೋಡೆ ಗೈಸ್, ಮಲಯಾಳಿ ಕೂಡ ಬರೋದಿಲ್ಲ ಗೈಸ್ ನಮ್ಗೆ. ನಾವ್ ಇವತ್ತಿಂದ ಮೌನ ವ್ಲಾಗ್ ಮಾಡ್ತೀವಿ. ಸೊ ಗೈಸ್ ನೋಡಿ, ನಾವು ಹೋಗೋ ಪ್ಲೇಸ್ ಉಂಟಲ್ಲ, ರೋಡ್ ಹೀಗೆ ಉಂಟಾಯ್ತಾ,
ಎಂತ ಹೇಳ್ತಿ? ಚೂಚೂರ್ ಫಾಗ್ ಕೂಡ ಆಗಿದೆ. ಹೌದು, ಮಳೆ ಸಹ ಬರ್ತಿತ್ತು ಸ್ವಲ್ಪ ಸ್ವಲ್ಪ. ರೋಡಲ್ಲಿ ತುಂಬಾ ನಾವು ಕಳಸ ಹೋಗುವನ ಗಡ್ಡ ಬಿದ್ದಿದೆ. ಗಡ್ಡ ಬಿದ್ದಿದೆ guys, ಯಾರ್ದು ಗಡ್ಡ ಬಿದ್ದಿದೆ, ಅವ್ರು ಇಟ್ಕೊಂಡು ಬನ್ನಿ ಗಾಯ್ಸ್, ಬನ್ನಿ ಯಾರ್ದೋ ಗಡ್ಡ ಬಿದ್ದಿದೆ ಅಲ್ಲಿ. ಸೊ ಈಗ ಎಲ್ಲಿ ಬಂದಿ? ಸೊ ಹೇಳು ನೀ ಎಲ್ಲಿ ಬಂದಿದ್ದಿ? ನಾನು ಎಲ್ಲಿ ಬಂದಿದ್ದೀವಿ ಅಂದ್ರೆ ಗೈಸ್, ಇವತ್ತು ದಿ ವಂಡರ್ಫುಲ್ ವಾಟರ್ ಫಾಲ್ಸ್ ದುರ್ಗಾ ಫಾಲ್ಸ್ ಆಫ್ ಕಾರ್ಕಳಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಈಗ ಅಷ್ಟು ಹೇಳುವಷ್ಟು ಈಗ ನೀರು ಆಗ್ಲಿಲ್ಲ, ಯಾಕಂದ್ರೆ ಈಗ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದಲ್ಲ. ಇನ್ನ ಸ್ಟಾರ್ಟ್ ಆಗುವಾಗ ನೀವು ಗೈಸ್ ಇಲ್ಲಿ ನೀರು ನೋಡ್ಬೇಕು, ಬಸ 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 ಅಂತ ಹರಿತದೆ. ನೀ ಅವಾಗ ಜೋರ್ ಮಳೆ ಬರುವಾಗ ಬಂದಿದ್ದೀಯ ಇಲ್ಲಿ? ಇಲ್ಲ, ನೀನು ಮಿಸ್ ಮಾಡ್ತಿದ್ದಿ, ತುಂಬಾ ಮಿಸ್ ಮಾಡ್ತಿದ್ದಿ ನೀನ್ ಮಿಸ್ ಮಾಡ್ತಿದ್ದಿ. ಆದ್ರೆ ನಿಂಗೆ ಒಂದು ಗೈಸ್ ಈಗ ಒಂದು ನಿಮ್ಗೆ ಓವರ್ ಆಲ್ ಈಗ ಲುಕ್ ತೋರಿಸ್ತೀವಿ ಇದ್ದದ್ದು ಹೇಗೆ ಉಂಟಂತ. ಆದ್ರೆ ಗೈಸ್ ಹೇಳುದು ಮಳೆ ಬರುವಾಗ ತುಂಬಾ ಬ್ಯೂಟಿಫುಲ್ ಆಗಿರ್ತದೆ ಆಯ್ತಾ. ಸೊ ಗೈಸ್ ಎಂತ ಗೊತ್ತುಂಟಾ, ಇಲ್ಲಿ ತುಂಬಾ ಲೀಚ್ ಎಲ್ಲ ಇರ್ತದೆ ಆಯ್ತಾ, ಲೀಚಸ್. ಸೊ ನೀವೆಂತ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಉಪ್ಪು ತಗೊಂಡ್ಬರ್ಬೇಕು ಕಾಲಿಗೆ ಹಾಕ್ಲಿಕ್ಕೆ. ಅವಾಗ ಸಿಗಲಿಲ್ಲ ಗೈಸ್, ಇವಳು ಯಾವ್ದೋ ಇದಕ್ಕೆ ಗುಡ್ಡೆಗೆ ಹೋಗಿ ಇವಳು ಎಂತ ಗೊತ್ತಿಲ್ಲ ಗೈಸ್, ಇದು ಕಳಸ ಚಿಕ್ಕಮಗಳೂರು ಅಂತ ಎನಿಸಿದಾಳೆ. ಇದಲ್ಲ ಅಕ್ಕ, ಇದು ದುರ್ಗಾ ಫಾಲ್ಸ್ ಅದಲ್ಲ ಇದು. ಸೊ ಗೈಸ್ ನೋಡಿ, ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಇಲ್ಲಿ ತೋರಿಸಿದ್ವಿ ನಿಮ್ಗೆ, ಆಗ ಎಂತ ಸಹ ನೀರು ಇರ್ಲಿಲ್ಲ. ಈಗ ಎಲ್ಲರೂ ಕಣ್ಣು ಮುಚ್ಚಿ ಬಿಡುವಾಗ ಫುಲ್ ನೀರು ಇರ್ತದೆ. ನಾನು 1 2 3 ಹೇಳ್ಬೇಕಾದ್ರೆ ಎಲ್ಲರೂ ಕಣ್ಣು ಬಿಡ್ಬೇಕಾಯ್ತಾ? ಕಣ್ಣು ಬಿಡುವಾಗ ಜೀನಿ ಇರ್ತಾನೆ. ನೋಡಿ ಮಳೆ ಬರುವಾಗ ಎಂತ ಆಗ್ತದೆ ಗೊತ್ತುಂಟಾ? ಕೆಳಗೆ ಹೋಗುದು ಬೇಡವಾ? ಸೊ ಗೈಸ್ ನೋಡಿ ಎಂತ ಗೊತ್ತುಂಟಾ, ಇದು ನೋಡ್ಲಿಕ್ಕೆ ಮಾತ್ರ ಚಂದ ಗೊತ್ತಾಯ್ತಲ್ಲ, ಕೆಳಗೆಲ್ಲ ಹೋಗಿ ಉಂಟಲ್ಲ ನಾವು ಕಾಲೆಲ್ಲ ಇಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಯಾವಾಗ ನಮ್ಗೆ ನೀರು ಎಳಿತದಂತ ನಮ್ಗೆ ಗೊತ್ತಾಗೋದಿಲ್ಲ. ಎಂತ ಹೇಳ್ತಿ? ಹೊಸ ಕೊಡೆಯಾ? ಸೊ ಗೈಸ್ ಇದು ನಮ್ದು ಹೊಸ ಕೊಡೆ ಆಯ್ತಾ, ನೋಡಿ ಚಂದ ಉಂಟಲ್ಲ. ನಾವು ಟ್ರೆಕ್ಕಿಂಗ್ ಹೋಗ್ತಿದೀವಿ ಈಗ ಈ ಪೆರ್ಗುಡಿಗೆ ಇಟ್ಕೊಂಡು. ಏನ್ ಪೆರ್ಗುಡೆ? ನೀ ಎಂತ ಇದೆಲ್ಲ ಹಾಕಿದಿ ಗೈಸ್? ಹುಲಿ ಎಬ್ಬುಳಿ ಮೆಲ್ಲ ಇಲ್ಲಿ ಜಾರ್ತದೆ ಇಲ್ಲಿ ಗೈಸ್. ಇವಳು ಅನ್ಫಿಟ್ ಆಯ್ತು, ಎಲ್ಲಿ ಹೋದ ಬೀಳ್ತಿರ್ತಾಳೆ. ಇಲ್ಲಿ ಸಹ ಅವಳು ಬೀಳ್ಲಿಕ್ಕೆ ಉಂಟು, ನಂಗೆ ಗೊತ್ತುಂಟು, ಅದಕ್ಕೆ ಇಟ್ಕೊಂಡು ಬಂದಿದ್ದೆ ಇವಳಿಗೆ. ಮೆಲ್ಲ ಜಾರುದಿಲ್ಲ, ಬಿದ್ದ ಮೇಲೆ ಗೊತ್ತಾಗ್ತದೆ ನಿಂಗೆ ಜಾರ್ತೀಯ ಅಂತ. ನಂಗೆ ಬಿಡ, ನೀ ಸಹ ಬೀಳ್ತಿ, ನಂಗೆ ಸಹ ಬೀಳಿಸ್ತೀಯಲ್ಲವಾ, ಹಾಗೆಲ್ಲ ಆಗುದಿಲ್ಲವಾ, ಬಿದ್ರೆ ಒಬ್ಬರು ಬೀಳ್ಬೇಕು. ಎಂತ ಯಾವ್ದ್ರಲ್ಲಿ? ಕಾಲಿಗೆ ಕಾಲಿಡ ಗೈಸ್. ಎಂತ ಮಾತಾಡ್ತೀರಲ್ಲ ಗೊತ್ತಿಲ್ಲ ಗೈಸ್. ಇಡು ಕಾಲಿಡ್ದ ಎಲ್ಲಿ? ಕಾಲಿದ ಮೇಲೆ ಕಾಲಿಡ್ದ ಇಡ್ರಿ, ನೀ ಇಟ್ಕೋ ಗೈಸ್. ಎಂತ ಗೊತ್ತುಂಟಾ, ಕಪರಂಟೆ ನೋಡಿದೀರಾ? ನೀನೇ ಇದೆಯಲ್ಲ ಗೈಸ್. ಈಗ ಇವಳು ನೀರ ಎಲ್ಲಿಯಾ ಕಪರಂಟೆ? ಎಲ್ಲಿ ಉಂಟಾ ಗೈಸ್? ಇಲ್ಲಿ ನೋಡಿ ಎಷ್ಟು ಚಂದ ಉಂಟಂತ ನೋಡಿ. ಯಾವುದು ಡೇಂಜರಾ? ನಿಂದು ಗೈಸ್ ಇದ್ರಲ್ಲಿ ನೇರಳೆ ಆಗಿದೆ ಗೈಸ್, ನೋಡ್ಬೋದು. ನೇರಳೆ ಮರವಲ್ಲ ಅದು. ಗೊತ್ತುಂಟಾ, ನೇರಳೆ ಮರ ಈಗ ಅಲ್ಲಿ ಬೆಳೆಯುವುದಿಲ್ಲ. ನೇರಳೆ ಮರ ಅಲ್ಲಿ ಬೆಳೆಯುವುದಿಲ್ಲ, ಇಲ್ಲಿ ಬೆಳೆದಿದೆ. ಇಲ್ಲಿ ಬನ್ನಿ ನೀವು. ಇವಳೇನು ಗೈಸ್ ಗೊತ್ತಾಗುದಿಲ್ಲ. ನೀನೆಂತ ನೀ ಅಡಾಪ್ಟ್ ಆಗ್ತಿದ್ಯಾ ಹೊಸ ಲ್ಯಾಂಗ್ವೇಜಿಗೆ? ನಿಂದು ಯಾವುದು ಮನೆಯಲ್ಲಿ ನಿಂದು? ಹೀಗೆ ಮಾಡು, ನಾನು ಹೇಳ್ತಾ ಹೋಗ್ತೀನಿ, ಹೀಗೆ ಮಾಡು. ಸುಳಿಗೆ ಇವಳ್ದು ಬ್ರೈನ್ ಉಂಟಲ್ಲ ಹೋಗಿದೆ, ಬ್ರೈನ್ ಹೋಗಿದೆ. ನಾನು ಎಂತ ಮಾಡ್ತೀನಿ ಗೊತ್ತುಂಟ? ಕೇಳುದಿಲ್ಲ, ಜೋರು ಮಾತಾಡ್ತೀನಿ ನಾನು. ಎಂತ ಮಾಡ್ತೀನಿ ಗೊತ್ತುಂಟ? ಇವಳಿಗೆ ಜಾಗದ ಹೆಸರು ಕೇಳ್ತೀನಿ, ಇವಳು ಹೀಗೆ ಮಾಡಬೇಕು. ಮಾಡ್ತೀಯಲ್ಲ, ಗೊತ್ತಾಗ್ತುಂಟಾ? ಅಂಡರ್ಸ್ಟ್ಯಾಂಡ್ ಮೈಸೂರ್ ಗಾನ್ ಕೇಸ್ ಗೈಸ್. ಇದು ಪ್ರಯೋಜನ ಇಲ್ಲ. ಇದು ಎಂದ್ಯಾ ಕಾಲಿಡುವ ಗೈಸ್. ಇವಳೀಗ ಕಾಲಿದ ಮೇಲೆ ಕಾಲಿಡ್ತಾಳೆ. ಜೋರು ಮಾತಾಡ, ಕೇಳುದಿಲ್ಲ. ಹೇಗೆ ನೀ ಚುಂಪು ಮಾಸ್ಟರ್ ಗೈಸ್. ಇದು ನೋಡಿ ಗೈಸ್, ಚಂದ ಉಂಟು ನೋಡಿ. ಮೀನ್ ಹಿಡಿಬೋದು ಗೈಸ್, ಮೀನು ಸಿಕ್ಕಿದ್ರೆ ಹಿಡಿಬೋದು. ನೀ ಕೃಷಿ ಆಗ್ತೀಯ? ಕೃಷಿಗೆ ಆಗಿ ನೀರಿಂದ ಮೀನ್ ತೆಗಿತೀಯಾ? ಇವಳಾದ್ರೆ ಎದುರಿದ್ಲ ಆಯ್ತಾ, ಫುಲ್ ಎದುರು ಹೋಗಿದ್ದಾಳೆ ಇವಳು. ಇವಳು ಕೂಡ ಅಂತೆ ನೋಡಿ ಗೈಸ್. ಎಂತ ಗೊತ್ತುಂಟಾ, ಈಗ ಮಳೆಗಾಲ ಸ್ಟಾರ್ಟ್ ಆಗ್ಲಿಲ್ಲ ಆಯ್ತಾ, ಆದ್ರೆ ಸಹ ಉಂಟಲ್ಲ ಎಷ್ಟು ನೀರು ಉಂಟಂತ ನೀವು ಇಲ್ಲೇ ನೋಡಿ. ನೀರಿದ್ದು ನಿಮ್ಗೆ ಸೌಂಡ್ ಕೇಳ್ತದ ಇಲ್ವಾ ನೋಡಿ ಆಯ್ತಾ. ಕೇಳ್ತಾ ಉಂಟಲ್ಲ ಗೈಸ್. ಎಂತ ಗೊತ್ತುಂಟ, ಜೋರ್ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನ್ ಮತ್ತೆ ಜಾನ್ ಉಂಟಲ್ಲ ಕೊಡೆ ಇಟ್ಕೊಂಡು. ನಾನು ಜಾನ್ ಅಲ್ಲ ಮೇಡಮ್,
ನಿಮ್ದು ಅಸಿಸ್ಟೆಂಟ್ ಇವತ್ತು ನಿಮ್ದು ಕೊಡೆ ಹಿಡಿಯೋದು, ನಿಮ್ದು ಕಾರ್ ಬಿಡುದು, ಕಾರು ತೊಳೆಯುವುದು, ಅಂಗಡಿಯಿಂದ ಸಾಮಾನು ತಡುದು ಎಲ್ಲ ನಾನೇ ಮಾಡುದು ಗೈಸ್ ಈಗ ಮನೆಯಲ್ಲಿ, ಆಯ್ತಾ? ನೀವು ನಿಮ್ಗೆ ಎಂತ ಬೇಕು ಮೇಡಮ್? ಈಗ ನಿಮ್ಗೆ ಕಾಲು ನೋವಾಗ್ತಾ ಉಂಟಾ? ಉಪ್ಪು ಮುಟ್ಟು ಮಾಡಿ ಇಟ್ಕೊಂಡು ಹೋಗ್ಬೇಕಾ ನಿಮ್ಗೆ? ಸೊ ಗೈಸ್ ಈಗ ನಮ್ದು ಅಸಿಸ್ಟೆಂಟ್ ನಂಗೆ ಉಪ್ಪು ಮೊಟ್ಟೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಾ ಒಂದು ತೋರ್ಸು ಉಪ್ಪು ಮೊಟ್ಟೆ ಮಾಡಿ. ಕೊಡೆ ಇಟ್ಕೊಂಡು ನಾವು ಉಪ್ಪು ಮುಟ್ಟು ಮಾಡ್ಬೇಕಾ? ಇಟ್ಕೊಳ್ತದೆ. ಹಾ, ಬಾ. ಕೆಳಗೆ ಕೂತ್ಕೋ. ಎಂತವಾ ನೋಡಿ ಕೂತ್ಕೊಂಡಿದ್ದಾನೆ. ಏ ಸತ್ಯ ಉಪ್ಪು ಮೊಟ್ಟೆ ಮಾಡ್ತೀಯಾ? ಹೋಗ, ಇಷ್ಟು ಉದ್ದ ಇದ್ದಾನೆ ಅವನು. ಎಲ್ಲಿ ಉಪ್ಪು ಮೊಟ್ಟೆ ಹಿಡ್ಕೋ. ಗೈಸ್ ಎಷ್ಟು ಚಂದ ಕಾಣ್ತುಂಟಂತೆ ಇಲ್ಲಿ ನಿಂತು. ಇನ್ನ ನೋಡಿ, ಇನ್ನ ಜಾಸ್ತಿ ನೀರಾಗ್ತದೆ ಇಲ್ಲಿ ನೋಡಿ. ಈಗ ಮಳೆ ಬರ್ತಾ ಉಂಟು. ವಾವ್ ಗೈಸ್, ವಂಡರ್ಫುಲ್ ವೆದರ್. ವಾವ್, ಇನ್ನ ವಂಡರ್ಫುಲ್ ಒಂದು ವೆದರ್. ತಿಂಗಳಲ್ಲಿ ಉಂಟಲ್ಲ, ಇನ್ನ ತುಂಬಾ ನೀರಾಗ್ಲಿಕ್ಕೆ ಉಂಟಾಯ್ತಾ ಇಲ್ಲಿ. ತುಂಬಾ ನೀರು ಅಂತ ಹೇಳಿದ್ರೆ ತುಂಬಾ ನೀರು. ಸೊ ಯಾರಾದ್ರೂ ಬರ್ಲಿಕ್ಕಿದ್ರೆ ಉಂಟಲ್ಲ ಇಲ್ಲಿ ಬನ್ನಿ, ಆಯ್ತಾ? ಚಂದ ಆಗ್ತದೆ. ಜಾಗ್ರತೆ ಇರಿ, ಯಾಕೆಂದ್ರೆ ಅಲ್ಲಿ ಜಾರ್ತದೆ ತುಂಬಾ ತುಂಬಾ ಜಾರ್ತದೆ. ಈಗ ಅಂತೂ ಜಾರ್ದಿಲ್ಲ, ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಅಲ್ಲ ಮಳೆ. ಇನ್ನ ಜಾಸ್ತಿ ಆಗುಂಟಲ್ಲ, ಜಾರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಕ್ಕಳೆಲ್ಲ ಇಟ್ಕೊಂಡು ಬಂದ್ರುಂಟು, ಅದು ಜಾಗ್ರತೆ ಇರಿ ಆಯ್ತಾ? ನೀರಿದ ಹತ್ರ ಎಲ್ಲ ಹೋಗ್ಬೇಡಿ, ಇಲ್ಲಿ ಮೇಲೆ ನಿಂತು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಹೌದು, ನಾವು ಹೋಗುವ. ಗೈಸ್ ನೋಡಿ ಮಳೆ ಬರ್ತಾ ಉಂಟು. ನೀವು ಮಳೆ ನೋಡ್ಲಿಕ್ಕಿಲ್ಲ ಗೈಸ್, ನೀವು ಫಸ್ಟ್ ಟೈಮ್ ಮಳೆ ನೋಡುದಲ್ಲ, ಅದಕ್ಕೆ ನಾವು ತೋರಿಸಿದ ನಿಮ್ಗೆ. ಜೋರ್ ಮಳೆ ಬರ್ತಾ ಉಂಟು. ಇನ್ನೇನ ಗಾಡಿ ಬರ್ತಾ ಉಂಟು, ಈಗ ಮುಂದೆ ಬೇಗ ಹೋಗ್ತಾ ಉಂಟು. ಎಲ್ಲ ಬಂತು. ಈಗ ಈಚಿಂದ ಗಾಳಿ ಬರ್ತಾ ಉಂಟು, ಮರ ಎಲ್ಲ ಅಲರ್ತಾ ಉಂಟು, ಇಲ್ಲಿಂದ ನೀರು ಹೋಗ್ತಾ ಉಂಟು. ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನಾನು, ಸಿಂಪಲ್ ಆಗಿ ಆನ್ಸರ್ ಹೇಳು ಆಯ್ತಾ? ಈಗ ಸೈಂಟಿಸ್ಟ್ ಗಳಿದಾರಲ್ಲ, ನಿಂದು ಪ್ರಕಾರ ಅವರು ಎಷ್ಟು % ಓಷನ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ? 2% ಓಷನ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಯಾಕೆ? ಇಲ್ಲ, ಓಷನ್ ಎಷ್ಟು % ಎಕ್ಸ್ಪ್ಲೋರ್ ಮಾಡಿದ್ದಾರೆ ಗೊತ್ತುಂಟಾ? 5% ಎಕ್ಸ್ಪ್ಲೋರ್ ಮಾಡಿದ್ದಾರೆ. Okay. ಇನ್ನು ಅವರಿಗೆ 95% ಓಷನ್ ಅಲ್ಲಿ ಎಂತ ಉಂಟು ಗೊತ್ತಿಲ್ಲ. ಹೌದು ಗೈಸ್, ಒಂದು ನೀವ್ ಹಿಡ್ಕೊಳ್ಳಿ, ಇವರು ಗೈಸ್ ಎಲ್ಲ ಮಾರ್ಸಿಗೆಲ್ಲ ಹೋಗ್ತಿದ್ದಾರೆ, ಮೂನಿಗೆ ಹೋಗಿದ್ದಾರೆ. ಆದ್ರೆ ಇವರಿಗೆ ನಮ್ದೇ ಓಷನ್, ಅರ್ತಿದ್ ಓಷನ್ ಅಲ್ಲಿ ಎಂತ ಉಂಟು ಗೊತ್ತಿಲ್ಲ. ಎಂತ ಒಂದು ವಿಚಿತ್ರ ಅಲ್ಲ? ವಿಚಿತ್ರ ಆಯ್ತು. ತುಂಬಾ ಸಾಮಾನು ತಗೊಳ್ಳಿಕ್ಕೆ ಉಂಟು. ನಿಂಗೆ ನಾನು ಎಂತ ಮಾಡ್ತೀನಿ ಅಂತ ಇಲ್ಲೇ ಬಿಟ್ಟು ಹೋಗ್ತೀನಿ, ನೀ ಎಲ್ಲ ಸಾಮಾನು ಇಟ್ಕೊಂಡು ಬಂದು ಮನೆಗೆ ಬಾ. ಆಯ್ತು ಬರ್ತೀಯಲ್ಲ? ಆಯ್ತು ಅಂತ ಎಣಿಸಿದ್ಯಾ? ಬಾ ಈಗ ಸುಮ್ಮನೆ ಬೇಗ. ಹೇಗೆ ಕಾರಲ್ಲಿ ಕುತ್ಕೊಳ್ತೀಯಾ? ಹೌದು. ಕುತ್ಕೊಂಡು ನೋಡುವ. ಬೇಗ ತೆಗಿ. ಕುತ್ಕೊಳ. ಲೇಟ್ ಆಯ್ತು. ಸೊ ಗೈಸ್, ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್. Bye.